ಇನ್ನು ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ ಮಂಡ್ಯ ಹಾಸನ ಲೋಕಸಭೆ ಟಿಕೆಟ್ ಈಗ ಬಹಳ ದೊಡ್ಡ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಮಂಡ್ಯ ಹಾಸನದಲ್ಲಿ ಜೆಡಿಎಸ್ ಸ್ಪರ್ಧೆಗೆ ಬಿಜೆಪಿಯ ಸ್ಥಳೀಯ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಹಾಸನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಬಾರದು, ನಮಗೆ ಟಿಕೆಟ್ ಉಳಿಸ್ಕೊಳ್ಬೇಕು ಅಂತ ಮುಸುಕಿನ ಗುದ್ದಾಟ ನಡೀತಿದೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ. ಹಾಸನ ಮತ್ತು ಮಂಡ್ಯ ಎರಡು ಕ್ಷೇತ್ರ ಕೂಡ ಒಮ್ಮತಕ್ಕೆ ಬಾರದಂತ ಬಿಜೆಪಿ ಮತ್ತು ಜೆಡಿಎಸ್ನ ಮುಖಂಡರು. ಸೊ ಇದೆಲ್ಲದರ ಜೊತೆಗೆ ಈ ನಾಯಕರ ಸ್ಟೇಟ್ಮೆಂಟ್ ಅವಿನಾಶ್ ಅದನ್ನು ನಾವು ಗಮನ ಇಟ್ಕೊಂಡು ಮಾತಾಡಬೇಕು. ಹಿಂಗಿದೆ ಅಂತಂದರೆ ಈಗ ಇದ್ದಕ್ಕಿದ್ದಂಗೆ ನಿಖಿಲ್ ಕುಮಾರಸ್ವಾಮಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಿದೆಯಲ್ಲ, ಅದು ಕಾರಣ ಏನಿರ್ಬೋದು? ಹಾಗಾದರೆ ಬಹುಶಃ ಏನಾದ್ರೂ ಮಂಡ್ಯ ಬಿಟ್ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿನಲ್ಲಿ ಸಹಮತ ಇಲ್ವಾ? ಹಾಗಾದರೆ ಅದಕ್ಕೋಸ್ಕರ ಏನಾದರೂ ಹೇಳಿದ್ರ? ಇನ್ನು ಹಾಸನದ್ದು, ಮಂಡ್ಯ ಮತ್ತು ಹಾಸನದಲ್ಲಿ ಹಾಸನ ಹೇಳಿ ಕೇಳಿ ಜೆ ಡಿ ಎಸ್ನ ಭದ್ರಕೋಟೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಕೂಡ ಅಲ್ಲಿ ಬೆಳೀತಾ ಇದೆ. ಅಲ್ಲಿ ಪ್ರಮುಖವಾಗಿ ಕೆಲವರು ವಿರೋಧ ಇದೆ, ಅದರಲ್ಲೂ ಈ ಪ್ರೀತಮ್ ಅವ್ರದ್ದು ವಿಪರೀತವಾದಂಥ ವಿರೋಧ ಇದೆ, ಪ್ರಶ್ನೆ ಬೇರೆ. ಆದರೆ ನಾಯಕರೇನಾದರೂ ನಿರ್ಧಾರ ಮಾಡಿದರು ಅಂತಂತಂದರೆ ಸ್ಥಳೀಯರದನ್ನು ಒಪ್ಕೊಳ್ಳೇಬೇಕು, ಬೇರೆ ಮಾರ್ಗ ಇಲ್ಲ. ಎರಡು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸ್ಪರ್ಧೆಗೆ ಬಿ ಜೆ ಪಿ ನಾಯಕರ ವಿರೋಧ ಇದೆ. ಎರಡೂ ಕ್ಷೇತ್ರಗಳು ಒಂದು ಲೆಕ್ಕದಲ್ಲಿ ಏನಪ್ಪ ಅಂತಂದರೆ, ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವು ದಳದ ಭದ್ರಕೋಟೆಗಳು. ಒಂದು ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು. ಮಂಡ್ಯದಲ್ಲಿ ಕಳೆದ ಬಾರಿ ಸೋತಿರ್ಬೋದು, ಸುಮಲತಾ ಅವ್ರು ಗೆದ್ದಿರ್ಬೋದು, ಪ್ರಶ್ನೆ ಬೇರೆ. ಈಗ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಹೆಚ್ಚಿನ ಸೀಟ್ಗಳನ್ನು ಗೆದ್ದಿರ್ಬೋದು. ಆದರೆ ಜೆ ಡಿ ಎಸ್ ಪರವಾಗಿ ಒಲವು ಇದ್ದೇ ಇದೆ. ಸ್ಥಳೀಯವಾಗಿ ಮಂಡ್ಯ ಹಾಗೂ ಹಾಸನದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿ ಜೆ ಪಿ ಮುಖಂಡರ ವಿರೋಧದಿಂದ ಒಂದು ಲೆಕ್ಕದಲ್ಲಿ ಜೆ ಡಿ ಎಸ್ಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಈ ರೀತಿ ಏನಾದರೂ ಆಗಿ ಕೊನೆಗೆ ಅದು ಮತ್ತೆ ಇನ್ನೊಂದು ಮುಜುಗರಕ್ಕೆ ಈಡಾಗ್ಬಿಟ್ರೆ ಗತಿ ಏನಾಗಬೇಕು? ಈಗಲೇ ಒಂದು ಸ್ಪರ್ಧೆಯಲ್ಲಿ ಹಿಂದೆ ಜೆ ಡಿ ಎಸ್ನಂಥ ಘಟಾನುಘಟಿ ನಾಯಕರು ಸ್ಪರ್ಧೆಗಿಳಿದ್ರೂ ಕೂಡ ತುಮಕೂರಿನ ಜನಗಳು ಅವ್ರನ್ನ ಸೋಲಿಸ್ತಾರೆ ಅಂತಂದ್ರೆ ಏನರ್ಥ ಇದು? ಏನರ್ಥ? ಇನ್ನು ಹಾಸನದ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗಿದೆ? ಹಾಸನದಲ್ಲಿ ಇದು ಕೋರ್ಟ್ ತನಕ ಹೋಯಿತು. ಅವರ ರಿಸಲ್ಟ್ ಇದೆಯಲ್ಲ ಪ್ರಜ್ವಲ್ ರೇವಣ್ಣಂದು, ಕೋರ್ಟ್ ತನಕ. ಎಲ್ಲೋ ಒಂದು ಕಡೆಗೆ ಏನಂದರೆ ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿಲ್ಲ, ಅವರು ಮರೆಮಾಚಿದ್ದಾರೆ. ಇವೆಲ್ಲ ಸಂಗತಿಗಳನ್ನ ಇಟ್ಕೊಂಡು ಇನ್ನು ಎಲ್ಲ ಸಕಲ ಬಲವೂ ಇದ್ದರೂ ಕೂಡ, ಕಾಂಗ್ರೆಸ್ಸಿನ ಬೆಂಬಲ ಇದ್ದರೂ ಕೂಡ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಗೆಲ್ಲಿಲ್ಲ. ಸೊ ಇದು ಸಂಗತಿ. ಸೊ ಹೀಗಾಗಿ ಈ ಬಾರಿ ಏನಾದರೂ ಮುಜುಗರ ಆಗಿಬಿಡುತ್ತಾ ಅಂತ. ಆದರೆ ಒಂದು ಮಾತ್ರ ನಿಜ, ಎರಡೂ ಪಾರ್ಟಿಗಳು ಒಟ್ಟೊಟ್ಟಾಗಿ ಹೋದರೆ ಮಾತ್ರ ಜಯ ಲಭಿಸುವಂಥದ್ದು ನಿಶ್ಚಿತ. ಅದನ್ನು ಗಮನದಲ್ಲಿಟ್ಕೋಬೇಕು. ಈ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ನಾನು ಆ ಕ್ಷೇತ್ರ ಬಿಟ್ಕೊಡಲ್ಲ ಅಂತ ಸುಮಲತಾ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹೀಗಾಗಿ ಏನು ಅಂದರೆ ಬಹುಶಃ ಆ ವಿಚಾರಕ್ಕೆ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದಷ್ಟು ರಾಜಿಗಳು ಆಗಬಹುದು. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರೀತಮ್ ಗೌಡ ಮತ್ತೆ ಬಹಿರಂಗ ಅಸಮಾಧಾನವನ್ನು ತೋರಿಸಿದ್ದಾರೆ. ನನ್ನ ಸೋಲಿಗೆ ಕುಮಾರಸ್ವಾಮಿನೇ ಕಾರಣ ಅಂತ ಪ್ರೀತಮ್ ಗೌಡ ಹೇಳಿದ್ದಾರೆ. ದಾಯಾದಿ ಕಲಹದ ಮಾತನಾಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಹಾಸನದಲ್ಲಿ ಪ್ರೀತಮ್ ಗೌಡ ಜೆಡಿಎಸ್ ನಡುವೆ ಟಿಕೆಟ್ ಸಮರ ನಡೀತಾ ಇದೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಈಗ ನಾವು ಅವರು ಅಣ್ಣತಮ್ಮದ ತರ ಹೋಗ್ಬೇಕಲ್ವಾ? ಪಾಪ ಯಾರ್ಯಾರ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ, ಅದೇನು ಸಮಸ್ಯೆ ಇಲ್ಲ. ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇನು ಮಾಡಬೇಕು ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ. ನಮ್ಮ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ. 23ರಲ್ಲಿ ಏನಾಗಿದ್ರು ಪ್ರೀತಮ್ ಗೌಡರು, ಇವಾಗ ಏನಾಗಿದ್ದಾರೆ, ಮತ್ತು 28ಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ. ಹಂಗಾಗಿ ಸುಮ್ಮನೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಮಾತಾಡೋದನ್ನು ನಾನು ಅದನ್ನು ಏನು ಅನ್ನೋದನ್ನು ಗಮನಿಸ್ಬೇಕಲ್ಲ. ಯಾರಿಗೆ ಹೇಳಿದ್ದಾರೆ, ಯಾವ ವ್ಯಕ್ತಿಗೆ ಹೇಳಿದ್ದಾರೆ, ಏನು ವಿಚಾರ, ಏನು ಸಂಬಂಧ ಅಂತೇಳಿ ನೋಡಬೇಕಲ್ಲ. 23ರಲ್ಲಿ ಸೋಲ್ಸಿ ಅಂತೇಳಿದ್ದಾರೆ, ಈಗ ತಮ್ಮ ಅಂದಿರ್ತಾರೆ. 28ಕ್ಕೆ ಏನಂತಾರೆ ನನಗೆ ಗೊತ್ತಿರಲ್ಲ. ಹಂಗಾಗಿ ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಕೊಡೋದಿಲ್ಲ. ರಾಜಕಾರಣದಲ್ಲಂತೂ ಅಣ್ತಮ್ಮ ಆಗೋಕ್ಕಲ್ಲ. ಇನ್ನು ಬೇರೆ ರೀತಿಯಲ್ಲಿ ತಮ್ಮನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ. ಅವ್ರ ತಮ್ಮನ ಹತ್ರ ಮಾತಾಡ್ಕೊಳ್ಳಿ, ಅವ್ರದ್ದು ಏನಿದೆ ಅವ್ರ ಶಕ್ತಿ ಅವ್ರದ್ದನ್ನು ನೋಡಲಿ. ನಮ್ಮ ಶಕ್ತಿ ಬಿ ಜೆ ಪಿ ಶಕ್ತಿ ಏನಿರುತ್ತೆ ಅದನ್ನು ನಮ್ಮ ಹಿರಿಯರು, ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಮ್ಮ ರಾಜ್ಯಾಧ್ಯಕ್ಷ ಏನು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ಕೆಲಸಗಳನ್ನು ಮಾಡ್ತೀವಿ. ಈ ದೇಶದ ಇತಿಹಾಸವೇ ಬ್ರದರ್, ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದ್ರು ಹೊಡೆದಾಟನೇ ನಡೆಯೋದು ಈ ದೇಶದ ಇತಿಹಾಸ. ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಅದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾವು ಈಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಕ್ಕಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ಇದು ಕುಮಾರಸ್ವಾಮಿ ಅವರ ಮಾತು. ಅಣ್ಣ ತಮ್ಮ ಈ ವಿಚಾರದಲ್ಲೂ ಕೂಡ ಚರ್ಚೆಗೆ ಬರ್ತಾ ಇದೆ. ಜೊತೆಗೆ ಏನಂದ್ರೆ ಮೊದಲು ತಮ್ಮ ಅಂದರು, ಅದಾದಮೇಲೆ ಇನ್ನೊಂದು ಹೇಳಿದ್ದೇನವರು ಅಂತಂದರೆ
ನಮ್ಮ ಮಣ್ಣಿನ ಗುಣವೇ ಹಾಗೆ ಅಣ್ಣ ತಮ್ಮಂದ ನಡುವೆ ಈ ಕುರುಕ್ಷೇತ್ರನೇ ಆಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅಂದರೆ ಮೊದಲು ನಾವು ಅಣ್ಣ ತಮ್ಮ ಅಂತ ಹೋಗ್ತೀವಿ, ಇಲ್ಲ ಅಂತಂದ್ರೆ ನಾವು ಯುದ್ಧಕ್ಕೂ ರೆಡಿ ಅನ್ನುವಂಥ ಸಂದೇಶ ಈ ಮುಖಾಂತರ ರವಾನೆ ಆಗಿದೆ.